ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅನ್ನಂಗೆ ನಾನು ಡಾಕ್ಟರ್ ಪಾರ್ವತಿ. ನಾನು ಕ್ಯಾಥರಿನ್ ಡಿಸೋಜ. ಇವನು ನನ್ನ ಮಗ. ತಾಯಿ ಕ್ಯಾಥರಿನ್ ಡಿಸೋಜ, ಮಗನ ಹೆಸರು ಮಾರಿಗುಡಿ ಶಿವು. ಆದರೆ ಇವ್ರು ಬಂದು ಹೋಗ್ತಿರೋದು ದೇವಸ್ಥಾನಕ್ಕ. ಏನಾಯ್ತು? ಯಾಕೆ ಸೈಲೆಂಟ್ ಆಗೋದ್ರಿ? ಹೀಗೇನಿಲ್ಲ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದು ನಿಮ್ಮ ಮಗನ ಹೆಸರು ಶಿವು. ಶಿವು ಅಲ್ಲ, ಎಂ ಶಿವು, ಮಾರಿಗುಡಿ ಶಿವು. ಅದೇ ಎಂ ಶಿವು ನಿಮ್ಮ ಮಗನ ಹೆಸರು. ನಿಮ್ಮ ಹೆಸರು ಕ್ಯಾಥರಿನ್ ಡಿಸೋಜ. ನೀವು ದೇವಸ್ಥಾನದಿಂದ ಬರ್ತಿದ್ದೀರಾ ಅಂದರೆ ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಯಾರೇ ನಮ್ಮ ಹೆಸರು ಕೇಳಿದ್ರು ಇದೇ ಥರ ಆಶ್ಚರ್ಯ ಪಡ್ತಾರೆ. ನಾವು ಪ್ರತಿ ವರ್ಷ ಈ ಊರಿನ ದೇವಸ್ಥಾನಕ್ಕೆ ಬಂದೋದ್ರು ನನಗೆ ಅಂತ ಒಬ್ಬರು ದೇವರಿದ್ದಾರೆ ಇಲ್ಲಿ. ಅವರಿಂದನೇ ಪ್ರತಿ ಸರಿ ನಾವು ಈ ಊರಿಗೆ ಬಂದು ಹೋಗೋದು. ಯಾರವರು ಅಂತ ಕೇಳ್ಬೋದಾ? ಅವರು ನನ್ನ ದೇವರು. ಅವ್ರ ಹೆಸರು ಶಿವು ಅಂತ. ಅವ್ರು ಇದೇ ಮಾರಿಗುಡಿಯವರೇ. ಈ ಮಗು ಹುಟ್ಟಿಗೆ ಅವರೇ ಕಾರಣ. ಈ ಮಗು ಹುಟ್ಟಿಗೆ ಅವ್ರ ಕಾರಣನಾ? ಇದೆಲ್ಲ 6-7 ವರ್ಷದ ಹಿಂದಿನ ದೊಡ್ಡ ಕತೆ. ಅವರಿಂದನೇ ನಾವು. ಹಾಗಾಗಿ ಪ್ರತಿ ಸಲ ಈ ಊರಿಗೆ ನಾನು ನನ್ನ ಮಗ ಬರ್ತೀವಿ. ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿತೀವಿ, ಹೋಗ್ತೀವಿ. ಆದರೆ ಈ ಸರಿನೇ ಅವ್ರು ಸಿಗಲಿಲ್ಲ. ಏನು ಹೇಳ್ತಿದ್ದಾರೆ ಇವರು? ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ? ಮಾವನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಲ್ಲ? ಅಲ್ಲ, ಡಿಸೋಜ ಅವರೇ, ಡಿಸೋಜ ಅವರೇ, ಡಿಸೋಜ. ಏನ್ ನಡೀತಿದೆ ಊರಲ್ಲಿ? ಒಂದೊಂದು ಕಡೆಯಿಂದ ಒಂದೊಂದು ರಹಸ್ಯ ಕಾಣ್ತಿದೆ. ಅವ್ರ ಮಗಂಗೆ ಮಾರಿಗುಡಿ ಶಿವು ಅಂತ ಹೆಸರಿಟ್ಟಿದ್ದಾರೆ. ಅವರಿಗೋಸ್ಕರ ಪ್ರತಿ ಸಲ ಬಂದು ಹೋಗ್ತಾರೆ ಅಂದರೆ ನನಗೆ ಯಾಕೆ ಈ ವಿಷಯ ಗೊತ್ತಾಗ್ಲಿಲ್ಲ? ಹೊಸ ರಹಸ್ಯದ ಬಾಗಿಲು ಮುಂದೆ ನಿಂತಿದ್ದೀನಿ. ಬಾಗಿಲು ತಟ್ಟಿ ಒಳಗೆ ಹೋಗ್ಲಾ ಅಥವಾ ಬೇರೇನಾದರೂ ಸತ್ಯ ಗೊತ್ತಾಗೋ ಭಯದಿಂದ ವಾಪಸ್ ಹೋಗ್ಲಾ? ಅಯ್ಯೋ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನಿರ್ಬೋದು ಆ ರಹಸ್ಯ? ಮಾರಿಗುಡಿ ಶಿವು. ಈ ಮಗು ಹುಟ್ಟಿಗೆ ಅವರೇ ಕಾರಣ. ಪ್ರತಿ ಸಲ ಈ ಊರಿಗೆ ನಾನು ನನ್ನ ಮಗ ಬರ್ತೀವಿ. ಮಾವ ನನ್ನಿಂದ ಯಾವ ವಿಷಯನೂ ಯಾವ ಕಾರಣಕ್ಕೂ ಮುಚ್ಚಿಡಲ್ಲ ಅನ್ನೋದು ನನ್ನ ನಂಬಿಕೆ. ನೋಡೋಣ, ನಾನು ನಂಬಿರೋದು ಸುಳ್ಳ ನಿಜನ ಅಂತ. ಪಾರೋ, ಓ ಪಾರೋ, ಓ ಏನ್ ಪಾರು ಪುಸ್ತಕ ಓದ್ತಿದ್ಯಾ? ಪುಸ್ತಕ ಅಲ್ಲ, ಪುಸ್ತಕ. ನಾನು ಓದ್ತಿರೋದು ಪುಸ್ತಕ ಅಲ್ಲ, ನ್ಯೂಸ್ ಪೇಪರ್. ನಮ್ಗೆಲ್ಲ ಪುಸ್ತಕ ಅಂತಂದೇ ಅಭ್ಯಾಸ. ಚಿಕ್ಕ ವಯಸ್ಸಿನಾಗೆ ನಾವು ಪುಸ್ತಕ ಅಂತಿದ್ದಾಗ ಮೇಷ್ಟ್ರು ಬಂದ್ಬಿಟ್ಟು, ಏಯ್ ಅದ್ ಪುಸ್ತಕ ಅಲ್ಲ ಕಂಡ್ರಲ್ಲ, ನೋಟ್ ಪುಸ್ತಕ ಅನ್ನೋರು. ಪಾರು, ಇವಾಗ ಗೊತ್ತಾಯ್ತೈತೆ. ಅವಾಗ ನೋಟ್ ಪುಸ್ತಕ ಓದಿದ್ರೆ ಇವತ್ತು ನೋಟ್ ಎಣಿಸ್ಬೋದಿತ್ತು. ಏನ್ ಮಾಡೋದು, ನಾವ್ ಅವಾಗ ಓದ್ಲಿಲ್ಲ. ಇವಾಗ ಕಷ್ಟಪಟ್ರೇನೆ ಅನ್ನ ಸಾರು, ಇಲ್ಲ ಅಂದ್ರೆ ಬಿಳಿ ಬಟ್ಟೆ ತಣ್ಣೀರು. ಕಾವೇರಿ ನೀರನ್ನು ಕುಡಿದು. ಪ್ರತಿ ವರ್ಷ ಪೂಜೆಗೆಂದು ದೇವಾಲಯಕ್ಕೆ ಬರುತ್ತಿದ್ದ ಕ್ಯಾಥರಿನ್ ಡಿಸೋಜ. ಯಾಕೆ ಮಾವ ಹಂಗ್ ನೋಡ್ತಾನೆ ಇಟ್ಬಿಟ್ಟೆ? ಏನಾಯ್ತು? ಯಾವ್ದೊಂದು ಸುದ್ದಿ ಓದ್ದಲ್ಲ, ಏನದು? ಯಾರೋ ಕ್ಯಾಥರಿನ್ ಡಿಸೋಜ ಅಂತೆ ಪ್ರತಿ ವರ್ಷ ದೇವ್ರನ್ನ ನೋಡೋಕ್ಕೋಸ್ಕರ ಮಾರಿಗುಡಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಂತೆ. ಅದಕ್ಕೆ ಸರ್ವಧರ್ಮ ಸಹಿಷ್ಣುತನ ಎತ್ತಿ ತೋರುತ್ತೆ ಅಂತ ಬರ್ತಿದ್ದಾರೆ. ಮಾವ,
ಏನಾಯ್ತು ಮಾವ? ಈ ವಿಷಯ ಕೇಳಿದ ತಕ್ಷಣ ಕಳ್ದೆ ಹೋಗ್ಬಿಟ್ಟಲ್ಲ, ಯಾಕೆ? ಪರಿಚಯ ಇರೋರಾ? ನಂಗೆ ಹೆಂಗ್ ಗೊತ್ತಿರ್ತೈತೆ ಪಾರು, ಅದು ಅಂಗಡಿನಾಗೆ ಇಲಿಗಳೇ ಇಲ್ಲ ಅನ್ಕೊಂಡಿದ್ದೆ. ಹೋಗಿರೋ ಹಳೆ ಇಲಿಗಳೇ ಮತ್ತೆ ವಾಪಸ್ ಬರ್ತೈತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪಕ್ಕ ಮಾವರನಿಂದನೂ ಮುಚ್ಚಿಡ್ತಿದ್ದಾನೆ. ಆ ಹೆಂಗಸ್ಗೂ ಮಾವಂಗೂ ಏನೋ ನೆಟ್ಟಿದೆ, ಆದರೆ ಅವ ನನ್ನಿಂದ ವಿಷಯ ಮುಚ್ಚಿಡ್ತಿದ್ದಾನೆ. ಅಂಥದ್ದೇನಿರ್ಬೋದು? ಎಲ್ಲ ವ್ಯವಸ್ಥೆನೂ ಆಗೈತೆ. ಇನ್ನೇನಿದ್ರು ಹೋಗೋದು ಅಕ್ಕ ತಿರ್ಸ್ಕೊಂಡು ಬರೋದು ಆಟೆಯ. ಅಣ್ಣ, ನನ್ ಪರವಾಗೂ ಒಂದ್ ಹರಕೆ ಕಟ್ಕೋ. ಎಕ್ಸಾಮ್ ಅಲ್ಲಿ ಹಾಡ್ ಬರೋದ್ರು ರ್ಯಾಂಕ್ ಬರ್ಬೇಕು, ಆ ತರ ಹರಕೆ ಹೊತ್ಕೋ. ಕಟ್ಕತೀನವ, ಕಟ್ಕತೀನಿ. ತಂಗಿ ಚೆನ್ನಾಗಿ ಓದ್ಲಿ ಅಂತ ಸಾವಿರಾರು ಗಟ್ಲೆ ಫೀಸ್ ಕಟ್ಬಿಟ್ಟು ಹಾಡು ಬರ್ತಾರೆ, ರ್ಯಾಂಕ್ ಬರ್ಲಿ ಅಂತನೂ ಹರಕೆ ಕಟ್ಕತೀನಿ. ಶಿವ, ಸಿಡಿ ಉತ್ಸವ ಮಾಡ್ತಿದ್ಯಾ? ಬಸಿ ನೋಡ್ಕೊಂಡು ಮಾಡಪ್ಪ. ನಮ್ಮ ಮಾತಾಡವ ನಮ್ಮ ಜೊತೆ ಅವಳೆ, ನೀನು ಏನು ಯೋಚನೆ ಮಾಡಬೇಡ. ಮಾವ, ನೀನು ಯಾವ ಕಾರಣಕ್ಕೂ ಆ ಸುಳ್ಳು ಕಾಯಿಲೆಗೆ ನಿಜವಾದ ವ್ರತ ಮಾಡಬಾರ್ದು. ಮಾವ, ನಂದೊಂದು ರಿಕ್ವೆಸ್ಟು. ನಾಳೆ ನಾನು ನೀನು ಅಪ್ಪನ ಮನೆಗೆ ಹೋಗಿ ಆಮೇಲೆ ಹರಕೆ ತೀರಿಸ್ಬೇಕೋ ಬೇಡವೋ ಅಂತ ಯೋಚನೆ ಮಾಡೋಣ. ಯಾಕೋ? ಅದೇನಂದ್ರೆ ನನ್ನ ಫ್ರೆಂಡ್ ಅವ್ರ ಅಪ್ಪಂಗೆ ನಮ್ಮ ಅಪ್ಪಂಗೆ ಆಗಿತ್ತಲ್ಲ, ಅದೇ ಥರ ಆಗಿತ್ತಂತೆ. ಆಗ ಅವರು ಕಾಡಲ್ಲಿ ತಪಸ್ ಮಾಡ್ತಿದ್ದ ಸಿದ್ಧರ ಹತ್ರ ಹೋಗಿದ್ದಕ್ಕೆ ಅವ್ರು ಭಸ್ಮ ಕೊಟ್ರಂತೆ ಮಾವ. ಅದನ್ನ ಹಚ್ಚಿದ್ಮೇಲೆ ಅವರಪ್ಪ ಸರಿ ಹೋದ್ರಂತೆ. ಆ ಭಸ್ಮನ ನಾನು ತರಿಸ್ಕೊಂಡಿದ್ದೀನಿ. ಅದನ್ನ ತಗೊಂಡೋಗಿ ಅಪ್ಪಂಗೆ ಹಚ್ಚಿದ್ರೆ ಅಪ್ಪ ನಾಳೆ ಸರಿ ಹೋದ್ರೂ ಹೋಗ್ಬೋದಲ್ಲ. ಏನಕ್ಕೆ? ಅಂಥವ್ರೆಲ್ಲ ಪರಿಚಯ ಇದಾರ ನಿಮ್ಗೆ? ಅಯ್ಯೋ, ಅಂಥವ್ರೆಲ್ಲ ಪರಿಚಯ ಇಲ್ಲ ರತ್ನ. ನನ್ನ ಫ್ರೆಂಡಿನ ಲಿಂಕಿಂದ ತರಿಸ್ಕೊಂಡಿರೋದು. ನಮ್ಮಪ್ಪ ಹುಷಾರಾಗ್ಬೇಕಷ್ಟೇ. ಆಹಾ, ಎಂತ ಮಗಳು, ಎಂತ ತಂದೆ. ಇದನ್ನೇ ಅಲ್ವಾ ಹೇಳೋದು ಜೇಮ್ಸ್ ಬಾಂಡಿಂಗ್ ಅಂತವ. ಅಣ್ಣ, ಅದು ಜೇಮ್ಸ್ ಬಾಂಡಿಂಗ್ ಅಲ್ಲ, ಬಾಂಡಿಂಗ್. ನಂಗೂ ಗೊತ್ತೈತೆ. ನೀನಂತ ಸರಿ ಮಾಡ್ಲಿ ಅಂತಾನೆ ಬೇಕು ಅಂತ ತೆಪ್ಪೆ ಹೇಳ್ದೆ. ಬಾರು, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಬರುಮ. ಯಾರು ಗೊತ್ತು, ಆ ನಮ್ಮವ್ವ ಏನ್ ನಡೆಸ್ಬೇಕು ಅಂತಿದ್ದಾಳೆ, ನಡೆಸ್ಲಿ. ಅಪ್ಪ, ಇಷ್ಟು ದಿನ ನೀನು ಆಡಿದ ಆಟಕ್ಕೆ ನಾಳೆನೇ ತೆರೆ ಎಳಿತೀನಿ. ಸಾಧ್ಯ ಆದರೆ ಮಾರಿಗುಡಿ ಕೆರೆಗೂ ಎಳಿತೀನಿ, ನೋಡ್ತಿರು. ನಮ್ಮ ಮನೆ ದೀಪ